समुल्लेखनभित्तये सच्चिदानंदरूपाय शिवाय ब्रह्मणे नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ಜಗದಾದಿ ಜಗದ್ಗುರುಗಳನ್ನೇ ಮೊದಲು ಮಾಡಿಕೊಂಡು ಮೇಕರ ಪೀಠದ ಮೂಲಕರ್ತೃ ಪುರುಷರಾದ ಶ್ರೀ ಗುರು ವಿರೂಪಾಕ್ಷ ಶಿವಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಶ್ರೀ ಗುರು ರಾಚೋಟಿ ಶಿವಾಚಾರ್ಯ ಪರ್ಯಂತ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರಾವಣ ಮಾಸದ ಈ ಒಂದು ಪವಿತ್ರ ಪುಣ್ಯ ಪರ್ವ ಸಂದರ್ಭದಲ್ಲಿ ಒಂದು ಧರ್ಮಚಿಂತನ ಅನ್ನುವಂತಹ ಒಂದು ಸುಂದರ ಕಾರ್ಯಕ್ರಮವನ್ನು ಎಲ್ಲರ ಸದಿಚ್ಛೆಯಂತೆ ಭಗವಂತ ನೆರವೇರಿಸಿಕೊಂಡು ಬರ್ತಾ ಇದ್ದಾನೆ. ಈ ಒಂದು ಪುಣ್ಯಪ್ರದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಮಾಡ್ತಕ್ಕಂಥದ್ದು ಏನು ವಿಷಯ ಅಂತಂದರೆ ಧರ್ಮದ ಚಿಂತನೆಯನ್ನು ಮಾಡ್ತಕ್ಕಂಥ ಸಮಯ ಅತ್ಯಂತ ಸೂಕ್ತವಾಗಿದೆ. ಯಾಕೆ ಧರ್ಮದ ಚಿಂತನೆಯನ್ನು ಮನುಷ್ಯ ಮಾಡಬೇಕಾಗಿದೆ? ಮನುಷ್ಯ ಇವತ್ತು ಸುಖದಿಂದ ಬದುಕಬೇಕಾಗಿದೆ, ಬದುಕನ್ನು ಸುಂದರಗೊಳಿಸ್ಕೊಳ್ಬೇಕಾಗಿದೆ, ಸುಂದರವಾಗಿರಬೇಕಾಗಿದೆ, ಆದರ್ಶದ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ. ಅದೇ ರೀತಿ ಆ ಜೀವನಕ್ಕೆ ಒಂದು ಮಹತ್ವವನ್ನು ತಂದುಕೊಳ್ಳಬೇಕಾಗಿದೆ. ಹೀಗಾಗಿ ಆ ಧರ್ಮ ಅನ್ನತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಆಚರಣೆಯಿಂದಲೇ ಎಲ್ಲವನ್ನು ಸಾಧ್ಯ. ಆಚರಣಾತ್ಮಕವೋ ಧರ್ಮ ಅನ್ನತಕ್ಕಂಥ ಸೂಕ್ತ ಮಾರ್ಗ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಬೋಧನೆ ಮಾಡ್ತಾ ಇದೆ. ಅದರಂತೆ ಈ ಮನುಷ್ಯನಿಗೆ ಸುಖ ಪ್ರಾಪ್ತಿಗಾಗಿ ನಿರಂತರ ಮನುಷ್ಯ ದುಡಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಚಾಣಕ್ಯ ಒಂದು ಸೂತ್ರವನ್ನು ಹೇಳ್ತಾನೆ, ಸುಖಸ್ಯ ಮೂಲಂ ಧರ್ಮ, ಧರ್ಮ ಮೂಲಂ ಅರ್ಥ, ಅರ್ಥ ಮೂಲಂ ರಾಜ್ಯ, ರಾಜ್ಯ ಮೂಲಂ ಇಂದ್ರಿಯ ಜಯ ಅನ್ನತಕ್ಕಂಥ ಮಾತನ್ನ ಆತನ ಸೂತ್ರದಲ್ಲಿ ಹೇಳ್ತಾನೆ. ನಿನ್ನೆಯ ದಿವಸ ತಾವೆಲ್ಲರೂ ಕೂಡ ಧರ್ಮ ಮೂಲಂ ಅರ್ಥ ಅನ್ನತಕ್ಕಂಥದ್ದು, ಧರ್ಮಕ್ಕಾಧಾರ ಏನಿದೆ ಅಂದರೆ ಅರ್ಥ ಅನ್ನತಕ್ಕಂಥ ವಿಷಯದಲ್ಲಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಚಿಂತನೆಯಾಗಿದೆ. ಆ ಅರ್ಥಕ್ಕೆ ಆಧಾರ ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ. ಅರ್ಥ ಮೂಲಂ ಕಿಂ ಅನ್ನತಕ್ಕಂಥ ಮಾತಿಗೆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಅರ್ಥ ಮೂಲಂ ರಾಜ್ಯ. ಎಲ್ಲಿನ ತನಕ ರಾಜ್ಯ ಸುರಾಜ್ಯವಾಗುವುದಿಲ್ಲವೋ ಅಲ್ಲಿನ ತನಕ ಮನುಷ್ಯ ಸುವ್ಯವಸ್ಥಿತ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಥ ಅಂದ್ರೆ ಕೇವಲ ದುಡ್ಡು ಅಂತಲ್ಲ, ಬದುಕಿನ ಸುವ್ಯವಸ್ಥೆಯನ್ನು ನೆರವೇರಿಸಿಕೊಂಡು ಹೋಗ್ತಕ್ಕಂಥದ್ದೇ ಅರ್ಥ. ಸುವ್ಯವಸ್ಥಿತ ರೀತಿಯಲ್ಲಿ ನಡೆಯುವ ಹಾಗೆ ಸಹಕಾರ ಕೊಡತಕ್ಕಂಥದ್ದೇ ಅರ್ಥ. ಅದಕ್ಕೆ ಸಂಪತ್ತು ಅನ್ನತಕ್ಕಂತಹ ಮಾತುಗಳನ್ನು ಹೇಳ್ತಾರೆ, ಅಥವಾ ಸಮೃದ್ಧಿ ಅನ್ನತಕ್ಕಂಥ ಶಬ್ದ. ಒಳಗೂ ಆನಂದ ಇರಬೇಕು, ಹೊರಗೂ ಆನಂದ ಇರಬೇಕು. ಅದು ಆನಂದ ಇರಬೇಕಾಗಿದ್ರೆ ಏನ್ ಬೇಕಂದ್ರೆ ರಾಜ್ಯ ಸುವ್ಯವಸ್ಥೆ ಇರಬೇಕು. ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ರಾಜ ಪ್ರತ್ಯಕ್ಷ ದೈವತ. ರಾಜ ಯಾರು ಅಂತಂದ್ರೆ ಈ ಎಲ್ಲವನ್ನು ವ್ಯವಸ್ಥೆಗಳನ್ನು ನಿರ್ವಹಿಸಿಕೊಂಡು ಯಾರು ಹೋಗ್ತಾರೆ ಅವರಿಗೆ ರಾಜ್ಯ ಅಂತಕ್ಕಂಥ ಶಬ್ದದಿಂದ ಹೇಳ್ತಾರೆ. ಅದು ಆಡಳಿತಾತ್ಮಕವಾಗಬಹುದು, ಭಾವನಾತ್ಮಕವಾಗಿರಬಹುದು, ಅದು ಧಾರ್ಮಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು. ಇವೆಲ್ಲವುಗಳನ್ನು ಸಂಗ್ರಹಿಸಿಕೊಂಡು ಸುಂದರ ರೀತಿಯಿಂದಾಗಿ ಸಮಾಜಕ್ಕೆ ಯೋಗ್ಯ ದಿಶಾವನ್ನು ಕೊಡತಕ್ಕಂಥದ್ದು ವ್ಯವಸ್ಥೆಗೆ ಇದಕ್ಕೆ ರಾಜ್ಯ ವ್ಯವಸ್ಥೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮನುಷ್ಯ ಸುಖದಿಂದ ಬದುಕಬೇಕಾಗಿದ್ರೆ ಸುಖಸ್ಯ ಮೂಲಂ ಧರ್ಮ ಅಂತ ಹೇಳೋದು. ಧರ್ಮಾಧಾರಿತ ಅರ್ಥ ಆಗಬೇಕು, ಧರ್ಮಾಧಾರಿತ ರಾಜ್ಯವಾಗಬೇಕು. ಆ ರಾಜ್ಯ ವ್ಯವಸ್ಥೆ ಹೇಗಿರಬೇಕು? ಧರ್ಮಾಧಾರಿತ ಇದ್ದಾಗ ಮಾತ್ರ. ಅದಕ್ಕೆ ರಾಜ ಪ್ರತ್ಯಕ್ಷ ದೈವತ. ದೈವತ ಅಂದ್ರೆ ಏನು?
ಯಾಕೆ ಅವನಿಗೆ ದೈವತ ಅಂತ ಕೇಳ್ತಾರೆ? ರಾಜನಿಗೆ ದೈವತ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಪ್ರಜರ ಹಿತವನ್ನ ತನ್ನ ಹಿತವೆಂದು ತಿಳಿದುಕೊಂಡು, ಪ್ರಜರ ಸುಖವೇ ತನ್ನ ಸುಖವನ್ನು ತಿಳಿದುಕೊಂಡು ನಡೀತಕ್ಕಂಥದ್ದೇ ಈ ವ್ಯವಸ್ಥೆನೇ. ಇದು ರಾಜನ ಧರ್ಮ, ರಾಜಧರ್ಮ. ಈಗ ಯಾವುದು ರಾಜಧರ್ಮ ಇದೆ, ಪ್ರಜರ ಸುಖದಲ್ಲಿ ತನ್ನ ಸುಖವನ್ನ ಕಾಣತಕ್ಕಂಥದ್ದಿದೆ, ಅದರಂತೆ ಭಗವಂತನು ಕೂಡ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರತಿಯೊಂದು ಜೀವಿಯು ಕೂಡ ಸುಖದಿಂದ ಬದುಕಲಿ ಅನ್ನತಕ್ಕಂಥದ್ದಕ್ಕೆ ಇಷ್ಟು ಪಂಚ ಮಹಾಭೂತಗಳಿಂದ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾನೆ. ಅದರಂತೆ ರಾಜ್ಯ ವ್ಯವಸ್ಥೆನೂ ಕೂಡ ಹೇಗಿರಬೇಕು ಅಂತಂದ್ರೆ, ಪ್ರಜರಿಗೆ ಯಾವುದೇ ತರಹದ ಕಷ್ಟಗಳನ್ನು ಬರಲಾರದೇನೆ ಹಾಗೆ ನೋಡಿಕೊಳ್ಳತಕ್ಕಂಥ ವ್ಯವಸ್ಥೆ ರಾಜ್ಯ ವ್ಯವಸ್ಥೆದಾಗಬೇಕು. ಆವಾಗ ಮಾತ್ರ ಆ ರಾಜ್ಯ ವ್ಯವಸ್ಥೆಯಲ್ಲಿ ಸುವ್ಯವಸ್ಥಿತ ಅರ್ಥ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ. ಅಂತಹ ಒಂದು ಅರ್ಥ ವ್ಯವಸ್ಥೆಯ ಸಲುವಾಗಿ ನಮ್ಮ ಹಿಂದಿನ ಹಿರಿಯರು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಕಟ್ಕೊಂಡು ಬಂದಿದ್ರು. ಏನು ಕಟ್ಕೊಂಡು ಬಂದಿದ್ರು ಅಂತಂದ್ರೆ, ಅದನ್ನು ಗುರುಕುಲ ಪದ್ಧತಿಯ ಶಿಕ್ಷಣವನ್ನಿಟ್ಟಿದ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ ಚತುರ್ವಿಧ ಪುರುಷಾರ್ಥವಾಗಿರತಕ್ಕಂಥ ಶಿಕ್ಷಾ ಪ್ರಣಾಳಿ ಈ ದೇಶದಲ್ಲಿತ್ತು. ಈ ಶಿಕ್ಷಾ ಪ್ರಣಾಳಿ ಇಡೀ ಜಗತ್ತನ್ನ, ಇಡೀ ವ್ಯವಸ್ಥೆಯನ್ನ, ಇಡೀ ದೇಶವನ್ನು ಅತ್ಯಂತ ಸುಂದರವಾಗಿ ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆ ಅದು. ಮೊಟ್ಟ ಮೊದಲನೇ ಧರ್ಮ ಶಿಕ್ಷಣ. ಧರ್ಮ ಶಿಕ್ಷಣದಲ್ಲಿ ಏನಿತ್ತು? ಸ್ವಾವಲಂಬನೆ ಇತ್ತು. ಧರ್ಮಾಧಾರಿತ ಅರ್ಥ ವ್ಯವಸ್ಥೆ ಇತ್ತು ಆ ಗುರುಕುಲದ ಶಿಕ್ಷಣದಲ್ಲಿ. ಅಲ್ಲಿ ರಾಜನೇ ಇರಲಿ, ಬಡವನೇ ಇರಲಿ, ಅವರು ಯಾರಿದ್ರು ಕೂಡ ಗುರು ಶುಶ್ರೂಷೆಯ ವಿದ್ಯೆ ಅನ್ನತಕ್ಕಂಥ ಮಾಧ್ಯಮದಿಂದ ಒಂದು ಗುರುವಿನ ಸೇವೆಯನ್ನು ಮಾಡ್ತಾ ವಿದ್ಯೆಯನ್ನು ಕಲಿಬೇಕು. ಗೋಸೇವೆಯನ್ನು ಮಾಡ್ತಾ ವಿದ್ಯೆಯನ್ನು ಕಲಿಬೇಕು. ಯಾವಾಗ ಸೇವಾಧರ್ಮ ಅನ್ನತಕ್ಕಂಥದ್ದು ಬರ್ತದ, ಅವಾಗ ಸೇವಾಧರ್ಮ ಬಂದಾಗ ಈ ಸೇವೆಯನ್ನು ಸ್ವೀಕಾರ ಹೇಗೆ ಮಾಡಬೇಕು ಅನ್ನತಕ್ಕಂಥ ಅರಿವು ಬರ್ತದೆ. ಇದಕ್ಕಾಗಿ ಮಹಾರಾಜರುಗಳ ಮಕ್ಕಳು ಕೂಡ ಗುರುಕುಲದಲ್ಲಿ ಗುರುವಿನ ಶುಶ್ರೂಷೆ ಸೇವೆಯನ್ನು ಮಾಡ್ತಾ, ಗೋಸೇವೆಯನ್ನು ಮಾಡ್ತಾ ಶಿಕ್ಷವನ್ನು ಕಲಿತಕ್ಕಂಥ ಪದ್ಧತಿ ಇತ್ತು. ಅಂತಹ ಒಂದು ಶಿಕ್ಷಾ ಪದ್ಧತಿ ಈ ದೇಶದ, ಈ ರಾಜ್ಯದ ಸುವ್ಯವಸ್ಥೆಯ ಆಧಾರ ಸ್ತಂಭ. ಧರ್ಮಾಧಾರಿತ ಅರ್ಥ, ಧರ್ಮಾಧಾರಿತ ಕಾಮ, ಮನುಷ್ಯನ ಅಪೇಕ್ಷೆಗಳೇನಿದ್ದರೂ ಕೂಡ ಅವು ಧರ್ಮಾಧಾರಿತನೇ ಇರಬೇಕು. ಮನುಷ್ಯನಿಗೆ ಅತಿ ಅಪೇಕ್ಷೆ ಆದಾಗ ಕೂಡ ವ್ಯವಸ್ಥೆಯನ್ನು ತಪ್ಪುತ್ತದೆ. ಹೀಗಾಗಿ ಧರ್ಮಾಧಾರಿತ ಕಾಮನೆಗಳು, ಅದೇ ರೀತಿ ಧರ್ಮ, ಅರ್ಥ, ಕಾಮಗಳ ಮುಖಾಂತರ ಹೋದಾಗ ಮೋಕ್ಷ ತಂತಾನೆ ಪ್ರಾಪ್ತಿಯಾಗ್ತದೆ. ಇಂತಹ ಆದರ್ಶಪೂರ್ಣವಾಗಿರತಕ್ಕಂಥ ಶಿಕ್ಷಣ ಪ್ರಣಾಳಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿದ್ದ ಕಾರಣಕ್ಕಾಗಿ ಈ ಒಂದು ಸುಂದರವಾಗಿರತಕ್ಕಂಥ ವ್ಯವಸ್ಥೆ ಏನಿತ್ತು ಅಂತಂದ್ರೆ, ಯಾರೇ ಒಂದು ಕೆಲಸವನ್ನು ಮಾಡಿದ್ರೆ ಅದು ಶ್ರಮದ ಮೌಲ್ಯವನ್ನು ಗಣನೆ ಮಾಡತಕ್ಕಂಥ ಒಂದು ಸುಂದರ ಸಂಸ್ಕೃತಿ ಈ ದೇಶದಲ್ಲಿ. ಆ ಶ್ರಮದ ಮೌಲ್ಯಕ್ಕೆ ಯೋಗ್ಯವಾಗಿರತಕ್ಕಂಥ ಬೆಲೆಯನ್ನು ಕೊಡತಕ್ಕಂಥ ಪದ್ಧತಿ. ಇವತ್ತಿನ ರಾಜ್ಯ ವ್ಯವಸ್ಥೆಯಲ್ಲಿ ನಾವು ಚಿಂತನೆ ಮಾಡಿ ನೋಡಿದ್ರೆ ಮೆಕಾಲಿಯನ್ ಎಜುಕೇಶನ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಬಂದಿದೆ. ಅರ್ಥ ಮತ್ತು ಕಾಮ ನಿರ್ಧಾರಿತ ಶಿಕ್ಷಣವಾಗಿದೆ. ದುಡ್ಡು ಹೇಗೆ ಗಳಿಸ್ಬೇಕು, ವಿಲಾಸಿ ಹೇಗೆ ಮಾಡಬೇಕು ಅನ್ನತಕ್ಕಂಥ ಶಿಕ್ಷಣದ ಆಧಾರದ ಮೇಲೆ ಬಂದಿನ ಸಲುವಾಗಿ ಇವತ್ತಿನ ಮಕ್ಕಳ ಹತ್ತಿರ ಪ್ರೇಮ ಅನ್ನತಕ್ಕಂಥ ಸಂಸ್ಕಾರ ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ರಾಷ್ಟ್ರ ದೇವೋಭವ, ಅತಿಥಿ ದೇವೋಭವ ಅನ್ನತಕ್ಕಂಥ ಭಾವನೆಗಳಿಂದ ದೂರವಾದಂಥ ವ್ಯವಸ್ಥೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ರಾಷ್ಟ್ರ ಪ್ರಗತಿಯ ವಿಘಾತಕ. ಅದಕ್ಕೆ ಒಬ್ಬ ತಪಸ್ವಿಗಳು ವೀರಗಂಗಾಧರ ಮಹಾಸ್ವಾಮಿ, ಜಗದ್ಗುರು ಮಹಾಸನ್ನಿಧಿಯವರೊಂದು ಮಾತನ್ನು ಹೇಳ್ತಾರೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ. ಯಾವ ಶಿಕ್ಷಣದಲ್ಲಿ ನೀತಿ ಪಾಠ ಅಲ್ಲ, ನೀತಿ ಆಚರಣೆಯಲ್ಲಿ ತರ್ತಕ್ಕಂಥ ವ್ಯವಸ್ಥೆ ಇರುವುದಿಲ್ಲವೋ, ಶಾಸನದಲ್ಲಿ ಭೀತಿ ಇರುವುದಿಲ್ಲವೋ, ಆ ಶಾಸನದಲ್ಲಿ ಒಂದು ಅಪರಾಧವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಅಪರಾಧಿಗೆ ಮನಸ್ಸು ಭೀತಿಗೊಳ್ಳಬೇಕು. ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗ್ತದೆ ಅಂತಕ್ಕಂಥದ್ದು ಇದು ರಾಜ್ಯ ವ್ಯವಸ್ಥೆಯ ಮೂಲ ಅಂಕುಶ ಇರಬೇಕು.
ಭೀತಿ ಇದ್ದಾಗ ಮಾತ್ರ ಅಪರಾಧಗಳು ಕಮ್ಮಿ ಆಗ್ತವೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ. ಅದೇ ರೀತಿ ಮಿತಿ ಇಲ್ಲದ ಜೀವನ. ಜೀವನಕ್ಕೆ ಒಂದು ಇತಿ ಮಿತಿ ಇದೆ. ಮನುಷ್ಯನಿಗೆ ಎಷ್ಟು ಬೇಕು, ಹೇಗೆ ಬೇಕು, ಯಾವ ರೀತಿ ಬೇಕು ಅನ್ನತಕ್ಕಂಥದ್ದು ಅರಿವಿಲ್ಲ ಅಂತಂದ್ರೆ, ಜೀವನಕ್ಕೆ ಗಣಿತ ಇಲ್ಲ ಅಂತಂದ್ರೆ ಆ ಜೀವನದ ಮಹತ್ವ ಉಳಿಯುವುದಿಲ್ಲ. ಅದಕ್ಕೆ ಸರ್ವಜ್ಞ ಒಂದು ಬಹಳ ಸುಂದರವಾಗಿದ್ದ ಮಾತನ್ನು ಹೇಳ್ತಾನೆ. ಲೆಕ್ಕವಿಲ್ಲದ ಒಕ್ಕಲಿಲ್ಲದ ಊರು, ಲೆಕ್ಕವಿಲ್ಲದವನ ಒಕ್ಕಲಿಲ್ಲದ ಊರು, ಲೆಕ್ಕವಿಲ್ಲದವನ ಮನೆ, ಮಕ್ಕಳಿಲ್ಲದವನ ಸಂಸಾರ, ಹಾಳೂರು ಹದ್ದು ಹಕ್ಕಿ ಬಂದಂತೆ ಸರ್ವಜ್ಞ ಅನ್ನತಕ್ಕಂಥದ್ದು ಮಾತನ್ನು ಹೇಳ್ತಾನೆ. ಯಾವ ಊರಲ್ಲಿ ಒಕ್ಕಲತನ ಇಲ್ಲ, ಯಾವ ಮನೆಯಲ್ಲಿ ಲೆಕ್ಕ ಇಲ್ಲ, ಯಾವನ ಸಂಸಾರದಲ್ಲಿ ಲೆಕ್ಕವಿಲ್ಲ, ಯಾವನ ಪರಿವಾರದಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳಿಲ್ಲ, ಸಂತಾನ ಇಲ್ಲ ಅಂತಂದಾಗ ಆ ಊರು, ಆ ಮನೆ, ಆ ಪರಿಸ್ಥಿತಿ, ಆ ಜೀವನ ಹೇಗಿರ್ತದ ಅಂತಂದ್ರೆ ಅದು ಹಾಳೂರು ಹದ್ದು ಹಕ್ಕಿ ಬಂದಂತೆ ಸರ್ವಜ್ಞ. ಹಾಳೂರಿನೊಳಗೆ ಹದ್ದು ತಿರುಗಿ ಬಂದಿದ್ರೆ ಏನು ತಿರ್ಲಿಕ್ಕೆ ಸಿಗೋದಿಲ್ವೋ ಅದರಂತೆ ನಮ್ಮ ಬದುಕಿನ ಶೈಲಿನೂ ಕೂಡ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಜೀವನದ ಇತಿಮಿತಿಗಳನ್ನು ಯಾವಾಗ ಕಳ್ಕೊಳ್ತದ, ಅವಾಗ ಲೆಕ್ಕನೇ ಇರಲಾರ್ದಂಥ ಬದುಕಾಗ್ತದ, ಅವಾಗ ಇಡೀ ವ್ಯವಸ್ಥೆಯನ್ನು ಕಳ್ಕೊಳ್ತದ. ಇವತ್ತು ಯಾಕೆ ಮನುಷ್ಯ ಇಷ್ಟೆಲ್ಲ ಇದಕ್ಕೆ ಕಾರಣ ಆಗಿದ್ದಾನೆ ಅಂತಂದಾಗ, ಒಂದು ಸುವ್ಯವಸ್ಥಿತ ರಾಜ್ಯ ವ್ಯವಸ್ಥೆ ಸುರಾಜ್ಯವಾಗಬೇಕಾಗಿದೆ. ಆ ಸುರಾಜ್ಯದ ವ್ಯವಸ್ಥೆ ಪರಿಕಲ್ಪನೆಯಲ್ಲಿ ಇವತ್ತು ಯಾಕೆ ಇಷ್ಟು ಭ್ರಷ್ಟಾಚಾರ, ಇಷ್ಟ ರಾಜಕತೆ ಎಲ್ಲವೂ ಬೆಳೆಯಲಿಕ್ಕೆ ಕಾರಣ ಏನು ಅಂತಂದ್ರೆ, ಶಿಕ್ಷಣದಲ್ಲಿ ನೀತಿಯನ್ನು ಕಳ್ಕೊಂಡು, ಧರ್ಮಾಧಾರಿತ ಶಿಕ್ಷಣ ಇತ್ತು, ಧರ್ಮಾಧಾರಿತ ಕಾಮ ಇತ್ತು, ಧರ್ಮಾಧಾರಿತ ಅರ್ಥ ಇತ್ತು. ಇವೆಲ್ಲವೂ ಇದ್ದಾಗ ಮನುಷ್ಯನಿಗೆ ಮೋಕ್ಷದ ಪರಿಕಲ್ಪನೆ ಯಾವಾಗಿರ್ತದ, ಅವಾಗ ಮನುಷ್ಯ ಅದರ ಹಿಂದಗಡೆ ಓಡ್ಲಿಕ್ಕೆ ಶುರು ಮಾಡ್ತಾನ. ಅವನಿಗೆ ಆತ್ಮಿಕ ಒಂದು ಆತ್ಮದ ಭೀತಿ ಇರುತ್ತದ. ನಾನು ಮಾಡುವ ತಪ್ಪು ಅಂತಕ್ಕಂಥ ಅಪರಾಧದ ಬಗ್ಗೆ ಭಯ ಇರ್ತದ. ಅವಾಗ ಅವು ಮಾಡತಕ್ಕಂಥ ಸೇವೆಯ ಬಗ್ಗೆ ಅವನಿಗೆ ನಿಷ್ಠೆಯನ್ನು ಬರಬೇಕಾಗಿದ್ರೆ ಅಲ್ಲಿ ಪರಿಪಕ್ವತೆ ಇರತಕ್ಕಂಥ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ರಾಜ್ಯ ವ್ಯವಸ್ಥೆನೂ ಇದೆ. ಇವತ್ತು ದೇಶದ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳಿಗೆ ಅನುಕೂಲತೆ ಇದೆ. ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶ ಅಂತ ನಮ್ಮ ದೇಶ ಹೇಳ್ಕೊಳ್ತಾರೆ. ಈ ಕೃಷಿ ಪ್ರಧಾನವಾಗಿರತಕ್ಕಂತಹ ದೇಶದಲ್ಲಿ ಕೃಷಿಕನಿಗೆ ಬೆಳೆದಂಥ ಬೆಳೆಗೆ ಯೋಗ್ಯವಾಗಿರತಕ್ಕಂಥ ಮೌಲ್ಯವನ್ನು ಕೊಡತಕ್ಕಂಥ ಕರ್ತವ್ಯ ಸರ್ಕಾರ. ಒಬ್ಬ ವ್ಯಾಪಾರಿ ಒಕ್ಕಲಿಗನೇ ಕೃಷಿಕನಿಗೆ ಧೋಖಾ ಮಾಡಬಹುದು, ಆದರೆ ಅದನ್ನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಸರ್ಕಾರಕ್ಕಿದೆ, ರಾಜ್ಯನಿಗಿದೆ. ಆದರೆ ರಾಜ್ಯ ಆ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಅಂತಂದ್ರೆ ಅದು ಆಶ್ರಯ ಸಿಗುವುದಿಲ್ಲ. ರಾಜ್ಯಾಶ್ರಯ ಸಿಗೋದಿಲ್ಲ ಅಂತಂದ್ರೆ ಕೃಷಿಕ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿಷ್ಟೆಲ್ಲ ಕಳೆದರೂ ಕೂಡ ಯಾಕೆ ಕೃಷಿಕನ ದುರ್ಭಿಕ್ಷೆ ಗೊತ್ತಾ, ಇಷ್ಟು ಆತ್ಮಹತ್ಯೆಗಳೇ ಬೆಳೀತಾ ಇವೆ ಅಂತಂದ್ರೆ ಅವನಿಗೆ ರಾಜ್ಯಾಶ್ರಯದಿಂದ ಕೊರತೆ ಇದೆ. ಇವತ್ತು ಶಾಸಕೀಯ ವ್ಯವಸ್ಥೆ ನಾವು ನೋಡ್ತೀವಿ. ಒಂದು ಶರಿ ಮಾಡೋನಿಗೆ ಒಂದು ಕಂಪನಿ ಹಾಕೋನಿಗೆ ಎಷ್ಟು ಬೇಕೋ ಅಷ್ಟು ಸವಲತ್ತು ಇದೆ. ಶರೀರದಿಂದ ಬುದ್ಧಿ ಕೆಡ್ತದ. ಆದ್ರೆ ಹಾಲು ಉತ್ಪಾದನೆ ಮಾಡಿ ಹಾಲು ಮಾರೋನಿಗೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆಗಳನ್ನು ಜೋಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿಲ್ಲ. ಮನುಷ್ಯನಿಗೆ ಶರೀರ ಮಹತ್ವದೋ ಹಾಲು ಮಹತ್ವದ್ದು? ಯಾವುದು ಸಮಾಜ ಹಾಳಾಗ್ತದ, ಸಮಾಜ ದುರಾಚಾರಕ್ಕೆ ಹೋಗ್ತದ ಅಂತ ದುರಾಚಾರವನ್ನು ಸೃಷ್ಟಿಯಾಗತಕ್ಕಂತಹ ಬುದ್ಧಿಯನ್ನ ಕೆಟ್ಟು ಹೋಗ್ತಕ್ಕಂತಹ ಪದಾರ್ಥಗಳು ಇಡೋದು ಅವಶ್ಯಕತೆನೇ ಇಲ್ಲ. ಅದು ಸರ್ಕಾರಕ್ಕೆ ಮೂಲ ಆದಾಯದ ವಸ್ತು ಅಂತ ತಿಳ್ಕೊಂಡು ಅಲ್ಲಿ ಅವಾಗ ಇಡ್ತದ ಅಂತಂದ್ಮೇಲೆ ಹೆಂಗೆ ಒಳ್ಳೆ ಸುಪ್ರಜೆ ಆದರ್ಶ ಪ್ರಜರನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ? ಈಗ ಆದರ್ಶ ಪ್ರಜರನ್ನ ನಿರ್ಮಾಣ ಮಾಡಬೇಕಾಗಿದ್ರೆ ರಾಜ್ಯ ಸುವ್ಯವಸ್ಥೆನೂ ಕೂಡ ಅಷ್ಟೇ ಮಹತ್ವದಾಗಿದೆ. ರಾಜ್ಯಾಶ್ರಯನೂ ಕೂಡ ಅಷ್ಟೇ ಮಹತ್ವದಾಗಿದೆ. ಗುರುಕುಲಗಳಿಗೆ, ಶಿಕ್ಷಣಕ್ಕೆ, ಯೋಗಕ್ಕೆ, ಧ್ಯಾನಕ್ಕೆ, ವ್ಯವಸ್ಥೆಗೆ ರಾಜ್ಯಾಶ್ರಯ ಬಹಳ ಬೇಕು. ಒಂದ್ಸಲ ಹೈದರಾಬಾದ್ ನಿಜಾಮರನ್ನ
ಖಾಸಿಮ್ ರಜ್ವಿ ಅನ್ನತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಹುಜೂರ್, ಇದು ಮುಸ್ಲಿಂ ಶಾಸನ ಇದೆ. ಈ ಮುಸ್ಲಿಂ ಶಾಸನದಲ್ಲಿ ಕ್ರೈಸ್ತರಿಗೆ, ಹಿಂದೂಗಳಿಗೆ ಇನಾಮಿ ಜಮೀನುಗಳನ್ನು ನಾವು ಕೊಟ್ಟಿದ್ವಿ, ಯಾಕೆ ಅದನ್ನು ಇಡಬೇಕು, ಅದನ್ನು ತೆಗೆದು ಬಿಡೋಣ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಿಜಾಮ್ರೊಂದು ಬಹಳ ಸುಂದರವಾಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ಸಿಯಾಸತ್ ಆದ್ಮಿयों के ऊपर चल सकता है. ರಾಜ್ಯಭಾರ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಇದೆ, ರಾಜ್ಯಾಧಿಕಾರ ಅನ್ನತಕ್ಕಂಥದ್ದು ಮನುಷ್ಯನಿಗೆ ನಡೀತದ, ಪಶುಗಳಿಗೆ ನಡೆಯುವುದಿಲ್ಲ. ಒಂದ್ ವೇಳೆ ಮಂದಿರು, ಮಸ್ಜಿದು, ದೇವಸ್ಥಾನ, ಗುರುದ್ವಾರೆ, ಚರ್ಚು ಇವ್ಯಾವು ಅಲ್ಲಿ ಮುಲ್ಲಾ, ಮೌಲ್ವಿ, ಪಾದ್ರಿ ಇವ್ಯಾರು ಅಲ್ಲಿ ಧರ್ಮದ ಪ್ರಬೋಧನೆ ಮಾಡಲಿಲ್ಲ ಅಂದ್ರೆ ಮನುಷ್ಯನಾಗಿ ಉಳಿದಲ್ಲ, ಮನುಷ್ಯ ಪಶುವಾಗಿ ಹೋಗ್ತಾನೆ. ನಾವು ಪಶುಗಳ ಮೇಲೆ ಹಾಗೆ ರಾಜ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಬಹಳ ಸುಂದರ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ಇಂತೆಲ್ಲ ಹುಚ್ಚುಚ್ಚು ಮಾತು ಹೇಳಿಕ್ಕೆ ಹೋಗಬೇಡ. ರಾಜ್ಯನ ಆದ್ಯ ಕರ್ತವ್ಯ ದೇಶದ ಜನರ ಮನಸ್ಸನ್ನ ಸಮಾಧಾನವನ್ನುಗೊಳಿಸಬೇಕಾಗಿದ್ರೆ ಧರ್ಮದ ಶಿಕ್ಷಣ ಬೇಕು, ಧರ್ಮದ ಸಂಸ್ಕಾರ ಕೊಡತಕ್ಕಂಥವರಿಗೆ ರಾಜ್ಯ ಆಶ್ರಯ ಕೊಡಬೇಕು ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಹೇಳ್ತಾರೆ. ಇದನ್ನೇ ಮಾತು ರಾಮಾಯಣದಲ್ಲಿ ಬರ್ತದ. ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಭರತ ಮತ್ತು ರಾಮರ ಸಂವಾದ ಒಂದು ಕಾರ್ಯಕ್ರಮ ಬರ್ತದಲ್ಲಿ, ಪ್ರಸಂಗ ಬರ್ತದ. ಆ ಪ್ರಸಂಗದಲ್ಲಿ ಭರತ ರಾಮನ ಹತ್ತಿರ ಹೋಗಿ ದರ್ಶನ ಮಾಡಿ ತನ್ನ ರಾಜ್ಯಭಾರದ ವ್ಯವಸ್ಥೆನ ಹೇಳ್ತಾನೆ. ಹೇಳ್ತಕ್ಕಂಥ ಸಂದರ್ಭದಲ್ಲಿ ರಾಮ ಮೊಟ್ಟ ಮೊದಲನೇದಾಗಿ ಕೇಳಿದ್ದ ಏನಂತಂದ್ರೆ, ನಿನ್ನ ರಾಜ್ಯದಲ್ಲಿ, ನಿನ್ನ ದೇಶದಲ್ಲಿ ಪ್ರಜರು ಸುವ್ಯವಸ್ಥಿತವಾಗಿದ್ದಾರೆ ಏನಪ್ಪಾ ಅಂತ. ಇದ್ದಾರೆ. ಪ್ರಜರಿಗೆ ಹೊಟ್ಟೆ ತುಂಬ ಅನ್ನ ಸಿಗ್ಲತ್ತು, ಊಟಕ್ಕ ಅಂತ ಎರಡನೇದು ಕೇಳ್ತಾನೆ, ಸಿಗ್ತಾ ಇದೆ. ಮೂರನೇದು ಹೇಳ್ತಾನೆ, ಪ್ರಜರ ಹತ್ತಿರ ದುರಾಚಾರ, ದುರ್ಗುಣಗಳು ಯಾವುವು ಕೂಡ ಬೆಳೀತಾ ಇಲ್ಲಿಲ್ಲ ಅಂತ ಕೇಳ್ತಾನೆ. ಇದು ನಿಯಂತ್ರಣ ಮಾಡಿದಿಲ್ಲ ಅಂತ ಕೇಳ್ತಾನೆ, ಮಾಡಿನಿ ಅಂತ ಹೇಳ್ತಾನೆ. ನಿನ್ನ ರಾಜ್ಯದಲ್ಲಿ ಹಿರಿಯರಿಗೆ ಗೌರವ ವ್ಯವಸ್ಥೆ ಇದೆಯಾ ಅಥವಾ ಇಲ್ವಾ ಅಂತ ಕೇಳ್ತಾನೆ. ಅದನ್ನು ಕೂಡ ಬಹಳ ಗೌರವದಿಂದ ನಾನು ನಡ್ಕೊಳ್ತೀನಿ, ನಮ್ಮ ವ್ಯವಸ್ಥೆ ಇದೆ ಅಂತ ಹೇಳ್ತಾನೆ. ಕೇಳ್ತಾನೆ, ಕಾಯಕ ಹಾಗೂ ವೃತ್ತಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಕೌಶಲ್ಯವನ್ನು ಸೃಷ್ಟಿ ಮಾಡತಕ್ಕಂಥವ್ರು ಕಾರ್ಮಿಕರೇನಿದ್ದಾರೆ ಅವರಿಗೆ ನಿನ್ನ ದೇಶದಲ್ಲಿ ಯಾವ ಸ್ಥಾನಮಾನ ಇದೆ ಅಂತ ಕೇಳ್ತಾನೆ. ಅವರ ಶ್ರಮಕ್ಕೆ ಮೌಲ್ಯವನ್ನು ನಾನು ಕೊಡ್ತಾ ಇದ್ದೀನಿ, ಶ್ರಮದ ಮೌಲ್ಯವನ್ನು ಅಪವ್ಯಯವಾಗಲಾರದ ಹಾಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಯೋಗ್ಯ ಧನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೆದಿಲ್ಲ ಇಂತಿಷ್ಟು ಹೇಳಿದಾಗ ರಾಮ ಹೇಳ್ತಾನೆ, ಬಹಳ ಒಳ್ಳೆ ರೀತಿ ಗುರುಕುಲಗಳು ಚೆನ್ನಾಗಿ ನಡೆದಿವೆಯಾ, ಶಿಕ್ಷಣ ನಡೆದಿದೆಯಾ, ಗರೀಬನಿಂದ ಶ್ರೀಮಂತನವರಿಗೆ ಅಖಂಡವಾಗಿರತಕ್ಕಂಥ ಶಿಕ್ಷಣ ಸಿಗುತ್ತಾ ಇದೆಯಾ, ಒಂದು. ಇನ್ನೊಂದು ಕೇಳ್ತಾನೆ, ಗರೀಬನಿಂದ ಶ್ರೀಮಂತನವರೆಗೆ ಸಮಾನವಾಗಿ ಆರೋಗ್ಯ ಸಿಗುತ್ತಾ ಇದೆಯಾ, ಇದು ಸುವ್ಯವಸ್ಥೆ. ಆರೋಗ್ಯ ಮತ್ತು ಶಿಕ್ಷಣ ಗರೀಬನಿಂದ ಶ್ರೀಮಂತನವರೆಗೆ ಸರ್ವರ ಹಕ್ಕು ಯಾವಾಗ ಆಗ್ತದ, ಸಮಾನವಾಗಿ ಅಲ್ಲಿ ಸಿಗುತ್ತದ, ಆ ದೇಶದಲ್ಲಿ ಪ್ರಗತಿ ಅತ್ಯಂತ ವೇಗವಾಗಿ ಓಡುತ್ತದಂತಕ್ಕಂಥದ್ದು ಅನಾದಿ ರಾಮಾಯಣ ಕಾಲದಲ್ಲಿ ಇದು. ವ್ಯಸನ ಮುಕ್ತವಾಗಿರ್ತಕ್ಕಂಥ ದೇಶದ ಪರಿಕಲ್ಪನೆ ಅವತ್ತಿನ ದೇಶಪಟ್ಟಿತ್ತು. ದೇಶ ಇಂಥ ಸುಂದರವಾಗಿರ್ತಕ್ಕಂಥ ಸಂಸ್ಕೃತಿ ಇವತ್ತಿದು ಮಾಯವಾದ ಕಾರಣಕ್ಕಾಗಿ ಮನುಷ್ಯನಾಗಿ ಬದುಕ್ತಾ ಇಲ್ಲ, ಮನುಷ್ಯ ಪಶುವಾಗಿ ಬದುಕ್ತಕ್ಕಂಥ ದುರಂತದ ದಿನಗಳು ಇವತ್ತು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಹೇಳಿದ್ರು, ರಾಜ ಪ್ರತ್ಯಕ್ಷ ದೈವತ. ರಾಜನಾದವನ ಕೆಲಸ ಏನು ಅಂತಂದ್ರೆ ಅವನು ಪ್ರತ್ಯಕ್ಷ ದೈವತ. ಹಾಗೆ ಎಲ್ಲವನ್ನ ನೋಡ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಸಮಾನವ ರೀತಿಯಿಂದಾಗಿ. ಮಳೆ ಬೀಳ್ತಾ ಇದ್ದಿದ್ರೆ ಅದು ಒಂದು ಕಡೆ ಬೀಳ್ತದ, ಒಂದ್ ಕಡೆ ಬೀಳಲ್ಲ ಅಂತಿಲ್ಲ, ಎಲ್ಲರ ಮೇಲೆ ಸಮಾನವಾಗಿ ಬೀಳ್ತದ. ಗರೀಬನ ಝೋಪಡಿ ಮೇಲೂ ಅಷ್ಟೇ ಬೀಳ್ತದ, ಶ್ರೀಮಂತನ ಮಹಲ್ ಮೇಲೂ ಅಷ್ಟೇ ಬೀಳ್ತದ, ಗರೀಬನ ಹೊಲದಲ್ಲೂ ಅಷ್ಟೇ ಬೀಳ್ತದ, ಶ್ರೀಮಂತನ ಮಹಲದಲ್ಲೂ ಅಷ್ಟೇ ಬೀಳ್ತದ. ಅದು ಬೀಳಲಿಲ್ಲ ಅಂತಂದ್ರ ಅದು ದೈವತ ಅಂತ ಅನ್ಸ್ಕೊಳ್ಳುವುದಿಲ್ಲ, ಅದು ಯಂತ್ರ ಅಂತ ಅನ್ಸ್ಕೊಳ್ಳುತ್ತೆ. ಹಾಗೆ ರಾಜನ ಕರ್ತವ್ಯನೂ ಕೂಡ ದೈವತ.
ಕರ್ತವ್ಯದ ಹಾಗೆ ನಿರ್ವಹಿಸಿಕೊಂಡು ಹೋಗಬೇಕು. ಅದಕ್ಕೆ ರಾಜೇ ಹಾಗಿರಬೇಕು ಅನ್ನತಕ್ಕಂಥ ಮಾತಿಗೆ ಹೇಳ್ತಾರೆ. ರಾಜೇ ಹಾಗಿರಬೇಕು ಅಂತಂದ್ರೆ ಅವ ತಪಸ್ವಿ ಇರಬೇಕು, ತ್ಯಾಗಿ ಇರಬೇಕು, ಯೋಗಿ ಇರಬೇಕು, ಜ್ಞಾನಿ ಇರಬೇಕು. ಅವಾಗ ಮಾತ್ರ ಇವೆಲ್ಲವೂ ಸಾಧ್ಯ. ವಿಲಾಸದಿಂದ ಮುಕ್ತನಾಗಿ ಹೊರಗೆ ಬರ್ತಾನ. ಒಂದು ವೇಳೆ ಅವನೇ ತ್ಯಾಗಿ ಇಲ್ಲ ಅಂತಂದ್ರೆ ಅವನಿಗೆ ಪ್ರಜರ ವೇದನೆಗಳು ಗುರುತೇ ಆಗುವುದಿಲ್ಲ. ಯಾವ ಪ್ರಜರ ವೇದನೆ ಗುರುತಾಗಬೇಕಾಗಿತ್ತು ಅಂತಂದ್ರೆ ಜನರ ಮಧ್ಯದಲ್ಲಿ ಅವ ಇಳಿಬೇಕಾಗುತ್ತೆ, ಜನರ ಮಧ್ಯದಲ್ಲಿ ಹೋಗಬೇಕಾಗುತ್ತೆ. ಅಂದಾಗ ಮಾತ್ರ ಅವರಿಗೆ ವೇದನೆ ಗುರುತಾಗುತ್ತೆ. ಕೃಷಿಕನ ವೇದನೆಯನ್ನು ಗುರುತಾಗಬೇಕಾದ್ರೆ ಕೃಷಿ ಕರ್ಮವನ್ನು ಅವ ಮಾಡಿದಿರಬೇಕು, ಕೃಷಿ ಮಧ್ಯದಲ್ಲಿ ಹೋಗಿದ್ದಿರಬೇಕು, ಕೃಷಿಯ ಕಷ್ಟವನ್ನು ಅನುಭವಿಸಿದಿರಬೇಕು. ಆ ಕೃಷಿಕನ ಕಷ್ಟ ಅನುಭವಿಸಿದಾಗ ಮಾತ್ರ ಕೃಷಿಕನಿಗೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ. ಶ್ರಮಿಕನ ವೇದನೆಯನ್ನು ಯಾರು ಅನುಭವಿಸ್ತಾರೆ ಅವನಿಗೆ ಮಾತ್ರ ಶ್ರಮಿಕನಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯದ. ದೀನ ದಲಿತರ, ದುಃಖಿತರ, ಕಷ್ಟದವರ ವೇದನೆ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಇದ್ದಾಗ, ತ್ಯಾಗದ ಮನಸ್ಥಿತಿ ಇದ್ದಾಗ ಮಾತ್ರ ಅವನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬರ್ತದೆ ವಿನಃ ಇಲ್ಲಿ ಹೋಗಿದ್ರೆ ಬರುವುದಿಲ್ಲ. ಅಂತಹ ಒಂದು ಸುಂದರವಾದ ವ್ಯವಸ್ಥೆ ಹೇಳ್ತಾನೆ. ಲಾಸ್ಟಿಗೆ ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಪುರೋಹಿತನ ಕೆಲಸ ಎಷ್ಟಿದೆ, ಪುರೋಹಿತನಿಗೆ ಗೌರವ ಇದೆಯಾ ಅಥವಾ ಇಲ್ವಾ ಅಂತ ಕೇಳ್ತಾನೆ. ಒಂದು ಮಾತು ಬಹಳ ಮಹತ್ವದ ಮಾತು. ಇವತ್ತೆಲ್ಲರೂ ಕೂಡ ಪಂಡಿತ ಪುರೋಹಿತ ಶಾಹಿಗಳನ್ನು ನಾವು ಬೈತಕ್ಕಂಥ ಕಾಲ ಬಂತು. ಅವಾಗ ಹೇಳ್ತಾನೆ, ಪಂಡಿತ ಪುರೋಹಿತರನ್ನು ಕೂಡ ನಾನು ಬಹಳ ಗೌರವದಿಂದ ಕಾಣ್ತೀನಿ ಅಂತ ಹೇಳ್ತಾನೆ. ಪುರೋಹಿತ ಅಂತ ಯಾರಿಗೆ ಹೇಳ್ತಿದ್ರು ಅಂತಂದ್ರೆ, ಪುರಶ್ಯ ಹಿತಃ ಯಹ ಚಿಂತೆಯೇ, ಊರಿನ ಹಿತವನ್ನ ಯಾವನು ಮಾಡ್ತಾನೆ, ಊರಿನ ಹಿತವನ್ನ ಯಾರು ನೋಡ್ಕೊಂಡು ಹೋಗ್ತಾರೆ, ಊರಿನಲ್ಲಿ ಕಷ್ಟ ವೇದನೆಗಳನ್ನು ಯಾರನ್ನು ಸರಿಪಡಿಸಿಕೊಂಡವರು, ತಿಳಿಸ್ಕೊಂಡವರಿಗೆ ಸಮಾಧಾನವನ್ನು ಪಟ್ಕೊಂಡು ಹೋಗ್ತಾರೆ, ಅವರಿಗೆ ಪುರೋಹಿತ ಅನ್ನತಕ್ಕಂಥದ್ದು ಒಂದು ಬಹಳ ದೊಡ್ಡ ಸ್ಥಾನ ಇತ್ತು. ಹೀಗಾಗಿ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ನಮ್ಮ ನಾಡಿನಲ್ಲಿ ಭಿಕ್ಷೆಗಾಗಿ ಮನೆ ಮನೆಗೆ ಹಿಟ್ಟಿನ ಭಿಕ್ಷೆಗಂತ ಹೋಗ್ತಾ ಇದ್ದಿತ್ತು. ಹೋದಾಗ ಅದು ಹೋಗುವ ಉದ್ದೇಶ ಅವರಿಗೆ ಅನ್ನ ಬೇಕು ಕಂಬಿದ್ದಿದೆ ಅಂತಿದ್ದಿಲ್ಲ. ಇಲ್ಲನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಅನ್ನ ಇಲ್ಲ ಅಂತ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಆ ಮನೆಯಲ್ಲಿ ಕೊಟ್ಟು ಅವರಿಗೆ ಸಮಾಧಾನ ಪಡಿಸಿ ವ್ಯವಸ್ಥೆಯನ್ನು ಮಾಡಿ ಮುಂದಿನ ಉದ್ಯೋಗಗಳನ್ನು ಜೋಡಿಸ್ಕೊಡ್ತಕ್ಕಂಥದ್ದು, ಯಾವನಿಗೆ ಏನು ಅವಶ್ಯಕತೆ ಇದೆ ಅದನ್ನು ಜೋಡಿಸಿ ಕೊಡ್ತಕ್ಕಂಥ ಕೆಲಸ ಪುರೋಹಿತ ಕೆಲಸ ಇತ್ತು. ಊರಿನ ಹಿತವನ್ನ ಚಿಂತನೆ ಮಾಡತಕ್ಕಂಥದ್ದು. ಮುಂದೆ ಬರುತ್ತಾ ಕಾಲ ಬದಲಾವಣೆ ಆಯಿತು, ವ್ಯವಸ್ಥೆ ಬದಲಾವಣೆ ಆಯಿತು. ಪುರೋಹಿತನಿಗೂ ಕೂಡ ಆಶೆ ಬಹಳ ಬೆಳೀತು, ನನಗೂ ಕೂಡ ಹೆಂಗೆ ದುಡ್ಡು ಸಿಗುತ್ತೋ ಅಂತ ಬಂತು. ಅವರು ದುಡ್ಡಿನ ಮೌಲ್ಯವನ್ನು ಮಾತನಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥ ಪೂಜೆ ಪಾಠಗಳು ಕೂಡ ಒಂದು ವ್ಯಾವಹಾರಿಕವಾಗಿನ ಸಲುವಾಗಿ ಇವತ್ತು ಅದರ ಮೌಲ್ಯವನ್ನು ಕಳ್ಕೊಳ್ತಾ ಇವೆ. ಆದರೆ ಪುರೋಹಿತನಿಗೆ ಒಂದು ನಿಯಮ ಇತ್ತು ಅವಾಗಿನ ಕಾಲದಲ್ಲಿ. ಏನಂತಂದರೆ, ಯಾವ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾನೆ ಆ ಮನೆಯಲ್ಲಿ ಊಟ ಮಾಡುವುದಿಲ್ಲ, ಕೇವಲ ಪೂಜೆ ಮಾಡಿ ಒಂದಿಷ್ಟು ಹಾಲನ್ನು ಕುಡಿದು ಹೊರಗಡೆ ಬರ್ತಾನೆ. ಅಂದರೆ ಯಾಕಿಷ್ಟು ನಿಯಮ ಇತ್ತು ಅಂತಂದರೆ, ಅಲ್ಲಿ ಊಟ ಮಾಡಲಿಕ್ಕೆ ಹೋಗಿದ್ರೆ ಮೃಷ್ಟಾನ್ನ ಭೋಜನ ಜಾಸ್ತಿ ಸಿಗುತ್ತು ಅಂತಂದರೆ ಬಡವನ ಮನೆಯಲ್ಲಿ ಪೂಜೆನೂ ಕೂಡ ಸರಿ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಇಂದ್ರಿಯ ಚಪಲತೆ ಬರಬಹುದು ಅನ್ನತಕ್ಕಂಥದ್ದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಜ್ಞಾನ. ಆದರೆ ಪುರೋಹಿತ ಭೋಜನನೇ ಅಂತ ಯಾವಾಗಿರ್ತದ, ಜಂಗಮಾರ್ಚನೆ ಅಂತ ಯಾವಾಗಿರ್ತದ, ಅವಾಗ ಮಾತ್ರ ಅವತ್ತಿನ ದಿವಸದಲ್ಲಿ ಹೋಗಿ ಪ್ರಸಾದ ಸ್ವೀಕಾರ ಮಾಡತಕ್ಕಂಥ ಪದ್ಧತಿ. ಇಷ್ಟೆಲ್ಲ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಆಚರಣೆ ಅವತ್ತಿನ ಕಾಲದಲ್ಲಿ ಕೇಳ್ತಾನೆ. ಅವನು ರೀಡಕ್ಕ ಹಟ್ಟಿ, ಬೆನ್ನಿನ ಮೂಳೆ ಇದ್ದಂಗ ಇಡೀ ಅರ್ಥ ವ್ಯವಸ್ಥೆಯನ್ನು ಜೋಡಿಸ್ಕೊಡ್ತಕ್ಕಂಥದ್ದು. ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳ್ತಾರಲ್ಲಿ, ಯಾರಿಗೇನು ಬೇಕು ಅದನ್ನು ಜೋಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ. ಕಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ಆನಂದದಲ್ಲಿ ಎಲ್ಲರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಇವೆಲ್ಲವುಗಳು ಕೂಡ ನಡೆದು ಬರ್ತಾ ಇತ್ತು. ಮುಂದೆ ಬರುತ್ತಾ ಕಾಲ ಪ್ರವಾಹದಲ್ಲಿ ಅವರು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ. ಅವರೇ ಒಂದು ವ್ಯಾವಹಾರಿಕವಾಗಿ ನಿಂತಾಗ ಮನುಷ್ಯ ಆಸ್ತದ ವ್ಯವಸ್ಥೆಯಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಪರಿಣಾಮವನ್ನು ಎದುರಿಸ್ತಕ್ಕಂಥ ದಿನಗಳು ಬರ್ತದೆ.
ಈಗ ಅವನು ಹೇಳ್ತಾನೆ, ಭರತ ರಾಮನ ಪ್ರಶ್ನೆಗೆ ಉತ್ತರ ಕೊಡುತ್ತಾ, ನಾನು ಇವೆಲ್ಲವನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಹಿರಿಯರಿಗೆ ಗೌರವ ಕೊಡುತ್ತೇನೆ, ಅರ್ಥವ್ಯವಸ್ಥೆ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀನಿ, ವ್ಯವಸ್ಥೆನ ಮಾಡ್ತಾ ಇದ್ದೀನಿ, ನನ್ನ ದೇಶದಲ್ಲಿ ಕಳ್ಳರೇ ಇಲ್ಲ, ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬ ಪ್ರಜೆ ಸುವ್ಯವಸ್ಥಿತ ರೀತಿಯಿಂದಾಗಿ ನಡೀತಾನೆ. ರಾಜ ಎಲ್ಲವನ್ನೂ ವ್ಯವಸ್ಥಿತ ಮಾಡಿಕೊಡುತ್ತದೆ. ಅವಾಗ ಭ್ರಷ್ಟಾಚಾರ ಅಥವಾ ಅನಾವಶ್ಯಕವಾಗಿ ಕಳವು ಇವೆಲ್ಲ ಬರ್ತಕ್ಕಂಥ ಪ್ರಶ್ನೆನೇ ಬರುವುದಿಲ್ಲ. ಇಂತಹ ಒಂದು ವ್ಯವಸ್ಥೆ ಇದು ರಾಜ್ಯ ವ್ಯವಸ್ಥೆ. ಅದಕ್ಕೆ ರಾಜ ಪ್ರತ್ಯಕ್ಷ ದೈವತ ಅನ್ನತಕ್ಕಂಥ ಮಾತನ್ನು ಹೇಳಿ, ರಾಜ ಪ್ರತ್ಯಕ್ಷ ದೈವತವಾಗಿ ಸಮಾಜದ ಹಿತವನ್ನು, ಸಮಾಜದ ಚಿಂತನೆಯನ್ನು, ಸಮಾಜವನ್ನು ಉತ್ಕೃಷ್ಟವಾಗಿ ಬೆಳೆಸ್ತಕ್ಕಂಥ ಪದ್ಧತಿಯನ್ನು ಆ ಒಂದು ರಾಜನ ಹತ್ತಿರ ಇತ್ತು. ಅಂಥ ರಾಜ್ಯ ವ್ಯವಸ್ಥೆ ನಿಯಂತ್ರಣ ಮಾಡುವ ಸಲುವಾಗಿ ಗುರು ಹಿರಿಯರದನ್ನು ನೆರವೇರಿಸಿಕೊಂಡು ಹೋಗ್ತಿದ್ರು. ಇದು ಕೇವಲ ರಾಜನ ವ್ಯವಸ್ಥೆ ಅಲ್ಲ, ಮನೆ ವ್ಯವಸ್ಥೆನೂ ಹಾಗೆಯೇ. ಒಂದು ಮನೆಯಲ್ಲಿ ವ್ಯವಸ್ಥಿತವಾಗಿ ನಡಿಬೇಕಾಗಿದ್ರೆ ಮನೆಯ ಹಿರಿಯ ತಂದೆ ಅಥವಾ ತಾಯಿ ಇಡೀ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಎಲ್ಲಿನ ತನಕ ಹಿರಿಯರು ಆ ಮನೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು, ಆ ಮನೆಯ ಸುವ್ಯವಸ್ಥಿತ ರೀತಿಯಿಂದ ಇತ್ತು. ವಿಭಕ್ತ ಕುಟುಂಬವಾಗಿರ್ತಿತ್ತು. ಯಾವಾಗ ಹಿರಿಯರ ತನ್ನ ಸ್ಥಾನವನ್ನು ಕಳ್ಕೊಳ್ತಾರೆ, ಹಿರಿಯರ ಶಾಸನವನ್ನು ಕಳ್ಕೊಳ್ತದ, ಅವಾಗ ವಿಭಕ್ತ ಕುಟುಂಬ ಪದ್ಧತಿ ಪ್ರಾರಂಭ ಆಯಿತು, ವಿಭಕ್ತ ಮನೆ ಪ್ರಾರಂಭವಾಯಿತು. ಆ ಮನೆ ಹರಿದು ಹಂಚಿ ಹೋಗ್ತಕ್ಕಂಥ ಪದ್ಧತಿ ಬಂತು. ಅವಾಗ ಇಡೀ ಸಂಸಾರದ ಸುಂದರತೆಯನ್ನು ಕಳ್ಕೊಳ್ತಕ್ಕಂಥ ದುರಂತದ ದಿನಗಳು ಬಂತು. ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಬರ್ತದ. ಯಾವ ಮನೆಯಲ್ಲಿ ಅಣ್ಣ ತಮ್ಮಂದಿರು ಗೆಳೆಯರ ಹಾಗೆ ವಿಚಾರಗಳನ್ನು ಆದಾನ ಪ್ರದಾನ ಮಾಡಿಕೊಳ್ತಾರೆ, ಆ ಮನೆಯ ಲಕ್ಷ್ಮೀ ವೈಭವ ಸಾಕಷ್ಟು ಬೆಳೀತು. ಯಾವ ಮನೆಯಲ್ಲಿ ತಂದೆ ಮತ್ತು ಮಕ್ಕಳು ಪರಸ್ಪರ ಕುಂತು ಸಂಸಾರದ ಚಿಂತನೆಗಳನ್ನು ಮಾಡ್ತಾರೆ, ಪಾರಿವಾರಿಕ ಚಿಂತನೆಗಳನ್ನು ಮಾಡ್ತಾರೆ, ಆ ಮನೆಗೆ ಕಷ್ಟ ಎಂದೂ ಬರುವುದಿಲ್ಲ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಕುಂತು ಇದ್ದಂಥ ವ್ಯವಸ್ಥೆಯನ್ನು, ಬರುವ ವ್ಯವಸ್ಥೆಯನ್ನು ಇದಕ್ಕೆ ಹೇಗೆ ನಿರ್ವಹಿಸಬೇಕು ಅನ್ನತಕ್ಕಂಥದ್ದು ಇಬ್ಬರು ಚಿಂತನೆ ಮಾಡಿದರೆ ಆ ಮನೆತನಕ್ಕೆ ಬಡತನ ಎಂದೂ ಬರುವುದಿಲ್ಲ. ಅದೇ ರೀತಿ ಯಾವ ಮನೆಯಲ್ಲಿ ತರುಣ ಮಕ್ಕಳು ಹೆಣ್ಣು ಗಂಡು ದುಡಿಲಿಕ್ಕೆ ಪ್ರಾರಂಭ ಮಾಡುತ್ತದ, ಆ ಮನೆಯ ವೈಭವಕ್ಕೆ ಕೊರತೆನೇ ಇರುವುದಿಲ್ಲ. ಇದೆಲ್ಲವೂ ಯಾವಾಗಿರುತ್ತದ ಅಂತಂದ್ರೆ ಮನೆಯ ಆಡಳಿತ ವ್ಯವಸ್ಥೆ ಅನ್ನತಕ್ಕಂಥ ಅಚ್ಚುಕಟ್ಟಾಗಿ ಇದ್ದಾಗ, ಗ್ರಾಮದ ಆಡಳಿತ ವ್ಯವಸ್ಥೆ ಅಚ್ಚುಕಟ್ಟಿದ್ದಾಗ ಗ್ರಾಮ ಸ್ವಚ್ಛವಾಗಿರುತ್ತದ, ಸುಂದರವಾಗಿರುತ್ತದ, ನಿರೋಗಿಯಾಗಿರುತ್ತದ. ರಾಜ್ಯ ವ್ಯವಸ್ಥೆ ಅಚ್ಚುಕಟ್ಟಾಗಿದ್ದಾಗ ರಾಜ್ಯ ಸುವ್ಯವಸ್ಥಿತವಾಗಿರುತ್ತದ, ಸುಪ್ರಜೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯದ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆ ಇರ್ತದ, ಅಲ್ಲಿ ಯಾವ ಸಮಸ್ಯೆಗಳಿರುವುದಿಲ್ಲ. ಇದಕ್ಕೆಲ್ಲಕ್ಕೂ ಏನು ಬೇಕು ಅಂದ್ರೆ ಧರ್ಮಾಧಾರಿತ ರಾಜ್ಯ ವ್ಯವಸ್ಥೆ ಇತ್ತು ಅಂತಂದಾಗ, ಆ ರಾಜನಿಗೆ ಧರ್ಮದ ಪ್ರಜ್ಞೆ ಇತ್ತು ಅಂತಂದ್ರೆ ಅವಾಗ ಮಾತ್ರ ಸಾಧ್ಯವಾಗ್ತದ, ಇಲ್ಲದಿದ್ರೆ ಸಾಧ್ಯವಾಗುವುದಿಲ್ಲ. ಇವತ್ತು ನಮಗೆಲ್ಲರಿಗೂ ಸುರಾಜ್ಯ ಸಿಕ್ಕಿದೆ, ಸ್ವರಾಜ್ಯ ಸಿಕ್ಕಿದೆ, ಸುರಾಜ್ಯ ಇಲ್ಲ. 72 ವರ್ಷಗಳಿಂದ ಈ ದೇಶ ಈ ಸುರಾಜ್ಯದ ವ್ಯವಸ್ಥೆಯನ್ನು ವಿಚಾರ ಮಾಡ್ತಕ್ಕಂಥ ಪ್ರಸಂಗ ಬಂದು ನಿಂತಿದೆ. ಯಾಕೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರ ಇವೆಲ್ಲವೂ ಬೆಳೆದು ನಿಂತಿವೆ ಗೊತ್ತಾ? ಮಹಾಮಾರಿ ಒಂದು ಕಡೆ ರೋಗ ನಮ್ಮನ್ನು ಆಕ್ರಮಣ ಮಾಡಿ ಜೀವ ತಗೊಳ್ಳಿಕ್ಕೆ ನಿಂತದ. ನಾವು ಬದುಕ್ತೀವಿಲ್ಲೋ ಗೊತ್ತಿಲ್ಲ, ಡಾಕ್ಟರ್ ಬದುಕ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಡಾಕ್ಟರ್ ಅನ್ಸಿತ್ತು, ರೋಗಿ ಇರ್ತಾನೋ ಹೋಗ್ತಾನೋ ಗೊತ್ತಿಲ್ಲ, ನನ್ನ ಬಿಲ್ ಎಷ್ಟು ಎಕ್ಸೆಸ್ ಆಗ್ತದೆ ಅಂತ ಇವತ್ತು ವಿಚಾರ ಮಾಡ್ತಕ್ಕಂಥ ದುರಂತದ ದಿನಗಳು ಬಂದು, ಡಾಕ್ಟರ್ ಒಂದು ಟೈಮಿಗೆ ವೈದ್ಯ ದೇವತೆಯಾಗಿದ್ದ, ಇವತ್ತ ಕೇವಲ ನನ್ನ ಹಾಸ್ಪಿಟಲ್ ಇಷ್ಟು ದೊಡ್ಡದಿರಬೇಕು ಅನ್ನತಕ್ಕಂಥ ಒಂದೇ ಒಂದು ಭೌತಿಕ ವಿಕಾಸದ ಪರಿಕಲ್ಪನೆ ಮುಂದಿಟ್ಟುಕೊಂಡಿದ್ದ ಕಾರಣಕ್ಕಾಗಿ, ಅದನ್ನು ನಿರ್ವಹಿಸಬೇಕು ಅನ್ನತಕ್ಕಂಥ ಕಾರಣಕ್ಕಾಗಿ ಔಷಧಿಕ್ಕಿಂತ ಔಷಧೇತರ ವ್ಯವಸ್ಥೆಗಳಿಗೆ ಬಹಳ ದುಡ್ಡು ಖರ್ಚಾಗಿ ರೋಗಿ ಹೊರಗೆ ಬರುವಕ್ಕಿಂತ ಪೂರ್ವದಲ್ಲೇ ರೋಗಿ ಇಡೀ ಪರಿವಾರ ಉದ್ಧ್ವಸ್ತವಾಗ್ತಕ್ಕಂಥ ದುರಂತದ ದಿನಗಳು ಈ ದೇಶದಲ್ಲಿ ಬಂತು. ಈ ದೇಶದಲ್ಲಿ ಒಂದು ಶಿಕ್ಷಣ, ಒಂದು ಆರೋಗ್ಯ, ಇವೆರಡು ಬಹಳ ಅತ್ಯಂತ ಕಾಸ್ಟ್ಲಿ, ಅತ್ಯಂತ ಬಹಳ
ಪಿರೆಯಾಗಿ ದೊರಕತಕ್ಕಂಥದ್ದು, ಭಾವ ಅಧಿಕವಾಗಿ ದೊರಕತಕ್ಕಂಥದ್ದು, ಬಹಳ ಖರ್ಚಿನಿಂದ ದೊರಕತಕ್ಕಂಥದ್ದು ಈ ವಸ್ತುಗಳಾಗಿ ನಿಂತಿದೆ. ಇದೆಲ್ಲದರಿಂದ ಹೊರಗೆ ಬರಬೇಕಾಗಿದ್ರೆ ಸುವ್ಯವಸ್ಥೆ ಬೇಕು. ಸುವ್ಯವಸ್ಥೆ ಬರಬೇಕಾಗಿದ್ರೆ ಆಚಾರಗಳ ಬೇಕು, ಒಳ್ಳೆಯ ಆಚಾರಗಳ ಬೇಕು. ಇದ್ದಾಗ ಮಾತ್ರ ಸಾಧ್ಯದ. ಅಂಥ ಒಂದು ವ್ಯವಸ್ಥೆ ಶಿವಾಜಿಯ ಜೀವನದಲ್ಲಿ ನಡೆದೋಗ್ತದೆ. ಒಂದು ಸಲ ಶಿವಾಜಿ ಮಹಾರಾಜರು ಒಬ್ಬ ಕಳ್ಳತನ ಮಾಡಿದಿರ್ತಾರೆ. ಕಳ್ಳನನ್ನ ಆಸ್ಥಾನಕ್ಕೆ ಕರೆಸಿ ಅವನಿಗೆ ಹೇಳ್ತಾರೆ, ನೀನು ಕಳುವು ಮಾಡಿದೀಯಾ, ನನ್ನ ಆಸ್ಥಾನದಲ್ಲಿ ಒಂದು ಶಿಕ್ಷೆ ಇದೆ. ಯಾರು ನನ್ನ ರಾಜ್ಯದಲ್ಲಿ ಕಳ್ಳತನ ಮಾಡ್ತಾರೆ ಅವರ ಕೈಯನ್ನು ಕಡಿಯುವುದಾಗಲಿ ಅಥವಾ ಗಲ್ಲು ಶಿಕ್ಷೆ ಆಗಲಿ, ಇವೆರಡು ವಿಧಾನಗಳಿವೆ. ಅವಾಗ ಆ ಸಂದರ್ಭದಲ್ಲಿ ರಾಜನಿಗೆ ಪ್ರತಿ ಉತ್ತರವನ್ನು ಕೊಡಲಾರ್ದನೆ ಆ ವ್ಯಕ್ತಿ ಕೈ ಜೋಡಿಸ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಕಣ್ಣಿನಿಂದ ಹರಿತಕ್ಕಂಥ ನೀರನ್ನು ರಾಜಮಾತೆ ನೋಡುತ್ತಾರೆ. ಜೀಜಾಮಾತಾ ತಾಯಿ ಆ ಕಳ್ಳನ ಕಣ್ಣಿನಿಂದ ಹರಿತಕ್ಕಂಥ ಕಣ್ಣೀರನ್ನು ನೋಡ್ತಾಳೆ. ಆ ಕಣ್ಣೀರಿನಲ್ಲಿ ಏನೋ ಒಂದು ಕಂಪನ ಇದೆ, ಕಣ್ಣೀರಿನಲ್ಲಿ ಒಂದು ವೇದನೆ ಇದೆ. ಅದು ಏನು ವೇದನೆ ಇದೆ ಅಂತಕ್ಕಂಥ ತಾಯಿಯ ಹೃದಯ ಅರ್ಥ ಮಾಡಿಕೊಳ್ತದ. ಅವಾಗ ಕೈ ಜೋಡಿಸಿ ನಿಂತಂಥ ಕಳ್ಳನನ್ನ, ಆ ಅಪರಾಧಿಯನ್ನ ಜೀಜಾಯಿ ಕೇಳ್ತಾಳೆ, ಏನು ಮಾಡಿದೀಯಪ್ಪ ತಪ್ಪು, ಏನು ಕಳ್ಳತನ ಮಾಡಿದೀಯ? ಅಂದ್ರೆ ನಾನು ಒಬ್ಬನ ಹೊಲದಲ್ಲಿ ಜೋಳ ಬೆಳೆದಿದ್ದಿತ್ತು, ಆ ಜೋಳವನ್ನು ಕೊಯ್ಕೊಂಡು ತಂದು ಮನೆಯಲ್ಲಿ ತಂದು ಹಾಕಿನಿ. 8 ದಿವಸಗಳಿಂದ ಮಕ್ಕಳಿಗೆ ಅನ್ನ ಇರಲಾರ್ದೇನೆ ಉಪಾಸೆಯಿಂದ ಬದುಕ್ತಾ ಇದ್ದೀವಿ. ಮಗು ಅಳ್ತಾ ಇತ್ತು, ಆ ಅಳುವ ವೇದನೆ ನಾವು ನೋಡ್ಲಿಕ್ಕಾಗಿಲ್ಲ. ಅದಕ್ಕಾಗಿ ನಾನು ಹೋಗಿ ತಾಳಾರ್ದೇನೆ ಕದ್ಕೊಂಡು ತಂದಿನ ತಾಯಿ. ಕೇಳಿದ್ರೆ ಸಿಗಲಿಲ್ಲ, ಕೊಡ್ಲಿಲ್ಲ ಯಾರು. ಕೊನೆಗೆ ಅನಿವಾರ್ಯ ಹೋಗಿ ನಾನು ತಗೊಂಡು ಬಂದೀನಿ ಅಂತ ಕೇಳಿದಾಗ ಜೀಜಾ ತಾಯಿ ಮಾತೆ ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ. ಇಂಥ ಅದ್ವಿತೀಯವಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಇರ್ತದ. ರಾಜ ಪ್ರತ್ಯಕ್ಷ ದೈವತ ಅನ್ನತಕ್ಕಂಥದ್ದು ಸಂಸ್ಕೃತಿ ನಮ್ಮ ದೇಶದಿದೆ. ಶಿವಾಜಿ, ನೀನು ಎಲ್ಲರಿಗೆ ಉಪವಾಸ ಇರಲಾರ್ದಂಗೆ ನೋಡಬೇಕಾಗಿತ್ತು. ಪ್ರಜರೊಂದ್ ವೇಳೆ ಉಪವಾಸ ಇರ್ತಾರ ಅಂತಂದ್ರೆ ನೀನು ಉಪವಾಸ ಇರಬೇಕಾಗಿತ್ತು. ಇದು ರಾಜನ ತ್ಯಾಗದ ಬದುಕು. ನೀನು ಭೋಗದ ಬದುಕಿನಲ್ಲಿ ಬದುಕಿ ಅವರು ದುರಾವಸ್ಥೆಯಲ್ಲಿ ಅವ್ರು ಬದುಕಿದ್ರೆ ಅದು ರಾಜನ ಧರ್ಮ ಅಲ್ಲ, ರಾಜ ಧರ್ಮ ಅಲ್ಲ. ಅವನ ಸಮಸ್ಯೆ ಏನಿದೆ, ಮಕ್ಕಳು ಅನ್ನಕ್ಕಾಗಿ ಬಳಲು ಸಾಯ್ತಕ್ಕಂಥ ಪ್ರಸಂಗದಲ್ಲಿ ಇನ್ನೊಬ್ಬರು ಹೊಲಕ್ಕೆ ಹೋಗಿ, ಶ್ರೀಮಂತನ ಹೊಲಕ್ಕೆ ಹೋಗಿ ಅವನು ಕದ್ದು ತಂದನ ಅಂತಕ್ಕಂಥದ್ದು ಕಾರಣ ಅಪರಾಧ, ಅದು ಸತ್ಯ. ಆದರೆ ಅಪರಾಧಕ್ಕೆ ಅವನಿಗೆ ಅನ್ನ ಇಲ್ಲ ಅಂತಕ್ಕಂಥದ್ದೇನು ಸಮಸ್ಯೆದ ಆ ಪ್ರಶ್ನೆಗೆ ಉತ್ತರ ರಾಜ್ಯ ನಿರ್ವಹಿಸಬೇಕಾಗಿತ್ತು, ರಾಜ್ಯ ಕೊಡಬೇಕಾಗಿತ್ತು, ರಾಜ್ಯ ವ್ಯವಸ್ಥೆಯಲ್ಲಿ ಮಾಡಬೇಕಾಗಿತ್ತು. ರಾಜ್ಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಇದು ಅಪರಾಧ ಅವನದಲ್ಲ, ರಾಜನ ಅಪರಾಧ. ಇದು ಜೀಜಾಮಾತೆ ಸ್ಟೇಟ್ಮೆಂಟ್. ಜೀಜಾಮಾತೆಯ ನ್ಯಾಯ ವ್ಯವಸ್ಥಾಪನೆ. ಅವಾಗ ಆ ಮಾತನ್ನು ಕೇಳಿದ ನಂತರ ರಾಜಮಾತೆ ಎದುರುಗಡೆ ರಾಜ್ಯ ಶಿವಾಜಿ ಮಹಾರಾಜರು ಕೈ ಜೋಡಿಸ್ಕೊಂಡಿರ್ತಾರೆ. ಇನ್ನು ಮುಂದೆ ಒಂದೇ ಒಂದು ಶಿಕ್ಷೆ ನಿನಗೇನು ಅಂತಂದರೆ, ನಿನ್ನ ರಾಜ್ಯದಲ್ಲಿ ಒಬ್ಬರೂ ಕೂಡ ಉಪವಾಸ ಇರಲಾರ್ದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಂದು, ಇದೇ ನಿನಗೆ ಆದೇಶ ಅಂತಕ್ಕಂಥ ಮಾತನ್ನು ಶಿವಾಜಿ ಮಹಾರಾಜರಿಗೆ ರಾಜ್ಯ ಮಾತೆ ಜೀಜಾ ಮಾತೆಯವರು ಹೇಳಿರ್ತಕ್ಕಂಥ ಪ್ರಸಂಗ ಇದು. ಇದು ನಿಜವಾಗಲೂ ಕೂಡ ಇದು ರಾಜ್ಯ ವ್ಯವಸ್ಥೆ. ಅದು ಸಂಯಮತೆ, ಜ್ಞಾನ, ಚಿಂತನೆ ಇದ್ದಾಗ ಮಾತ್ರ ಸಾಧ್ಯದ. ಅಂಥ ಒಂದು ವ್ಯವಸ್ಥೆಗಾಗಿ ಮನುಷ್ಯ ಏನು ಮಾಡಬೇಕಾಗಿದ್ರೆ ಧರ್ಮದ ಅಧೀನದಲ್ಲಿ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡ್ಕೊಂಡು ಧರ್ಮಾಧಾರಿತ ಬದುಕಿದ್ದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ ವಿನಃ ಇಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಬದುಕಿನ ಶೈಲಿಯನ್ನು ಕೊಟ್ಟಂಥ ಸುಂದರ ಸಂಸ್ಕೃತಿ, ಅಂಥ ಒಂದು ಜೀವನದ ಶೈಲಿ ಕೊಟ್ಟಂಥದ್ದು ನಮ್ಮ ದೇಶ. ಅದಕ್ಕೆ ಅಂಥ ದೇಶವನ್ನು ಇವತ್ತು ಮರುಕಟ್ಟಬೇಕಾಗಿದೆ. ಅದೇ ಕಲ್ಯಾಣ ರಾಜ್ಯ. ಶರಣರು ಕಂಡಂಥ ಕಲ್ಯಾಣ ರಾಜ್ಯ ಅಂತಂದ್ರೆ ಏನು? ಪ್ರತಿಯೊಬ್ಬನೂ ಆನಂದದಿಂದಿರಬೇಕು, ಪ್ರತಿಯೊಬ್ಬನೂ ಸಮಾಧಾನದಿಂದಿರಬೇಕು, ಪ್ರತಿಯೊಬ್ಬನೂ ಆರೋಗ್ಯಪೂರ್ಣವಾಗಿರಬೇಕು. ಅಂತಂದ್ರೆ ಆರೋಗ್ಯಪೂರ್ಣ ಮನಸ್ಸನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ರೋಡು, ಬಿಲ್ಡಿಂಗು, ನೀರು, ವ್ಯವಸ್ಥೆ ಇವುಗಳಿಂದ ಪ್ರಗತಿ ಅಲ್ಲ. ಪ್ರಗತಿ ಆಗಬೇಕಾಗಿದ್ರೆ ಏನು ಮಾಡಬೇಕಾಗಿದ್ರೆ
ಮೂಲಭೂತ ವ್ಯವಸ್ಥೆಗಳಿಂದ ಜೋಡಿಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ನಮ್ಮ ದೇಶದ ಧ್ಯೇಯವಾಕ್ಯ ಸತ್ಯಂ ಶಿವಂ ಸುಂದರಂ ಅಂತ ಬರೀತಾರೆ. ಸುಂದರಂ ಅನ್ನತಕ್ಕಂಥ ವಸ್ತು ಸುರುನ ಲಾಸ್ಟ್ ನೋಡ್ತೀವಿ. ಸತ್ಯಂ ಶಿವಂ ಸುಂದರಂ. ಸತ್ಯ ಇದೆ, ಎಲ್ಲವೂ ಕೂಡ ಮಂಗಲಮಯ ಇದೆ, ಆನಂದಮಯ ಇದೆ, ಅದೇ ರೀತಿ ಸುಂದರವಾಗಿದೆ ಅಂತ. ಸುಂದರತೆಯನ್ನು ನಾವು ಕಾಣಬೇಕಾಗಿದ್ರೆ ಎಲ್ಲ ಸತ್ಯ ಇರ್ತದ ಅಲ್ಲಿ ಸುಂದರತೆ ಇರ್ತದ, ಎಲ್ಲ ಸತ್ಯ ಇರ್ತದ ಅಲ್ಲಿ ಶಿವ ಇರ್ತದ, ಎಲ್ಲ ಸತ್ಯ ಇರ್ತದ ಸತ್ಯ ಶಿವ ಎರಡು ಇರ್ತಾವ ಅಲ್ಲಿ ಮಾತ್ರ ಸುಂದರತೆ ಇರ್ಲಿಕ್ಕೆ ಸಾಧ್ಯದ. ಮನಗಳಲ್ಲಿ ಕೂಡ ಸತ್ಯ ಮತ್ತು ಮಂಗಲಮಯ ವಿಚಾರಗಳನ್ನು ಆಚರಣೆ ಮಾಡ್ಕೊಂಡು ಹೋದಾಗ ಮಾತ್ರ ಸುಂದರತೆನ ಸೃಷ್ಟಿ ಆಗುತ್ತದೆ ವಿನಃ ಬದುಕು ಸುಂದರವಾಗ್ತದ, ಜೀವನ ಸುಂದರ ಆಗ್ತದ, ಈ ಬದುಕಿನ ಮೌಲ್ಯವೂ ಕೂಡ ಅತ್ಯಂತ ವೈಭವದಿಂದ ಬೆಳೀತದ. ಅದಕ್ಕಾಗಿ ಈ ಒಂದು ಬದುಕಿಗಾಗಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಕುರ್ಯಾತ್ ಸದಾ ಮಂಗಲಂ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವಾಗಲೂ ನೀನು ಮಂಗಲವಾಗಿರತಕ್ಕಂಥ ಕೆಲಸಗಳನ್ನು ಮಾಡು, ಯಾವಾಗಲೂ ನೀನು ಮಂಗಲವಾಗಿರ್ತಕ್ಕಂಥ ಕೆಲಸವನ್ನು ಮಾಡು ಅನ್ನತಕ್ಕಂಥ ವಿಧಿಯನ್ನು, ಆದೇಶವನ್ನು ಈ ನಮ್ಮ ಸಂಸ್ಕೃತಿ ಪ್ರತಿಬಿಂಬಿಸ್ತದ. ಅಂತಹ ಸಂಸ್ಕೃತಿಯ ವಾರಸದಾರನಾಗಿ ನಾವಾಗಿದ್ವಿ. ಅದಕ್ಕೆ ಅರ್ಥ ವ್ಯವಸ್ಥೆ ಕೇವಲ ದುಡ್ಡು ಗಳಿಸುವುದಂತಲ್ಲ, ಧರ್ಮಾಧಾರಿತ ಅರ್ಥವಾಗಬೇಕಾಗಿದ್ರೆ ಅದಕ್ಕೆ ರಾಜ್ಯ ವ್ಯವಸ್ಥೆನೂ ಕೂಡ ಸಹಕಾರ ಬೇಕು. ರಾಜ್ಯ ವ್ಯವಸ್ಥೆ ಸಹಕಾರ ಇದ್ದಾಗ ಮಾತ್ರ ಧರ್ಮ ಸುವ್ಯವಸ್ಥಿತವಾಗ್ಲಿಕ್ಕೆ ಸಾಧ್ಯ. ರಾಜನ ಆಶ್ರಯನೇ ಇಲ್ಲ, ಸರ್ಕಾರದ ಆಶ್ರಯನೇ ಇಲ್ಲ ಅಂತಂದಾಗ ಅದು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಆಶ್ರಯ ಬೆಳೆಯಬೇಕಾಗಿದ್ರೆ ಆದರ್ಶ ಸುವ್ಯವಸ್ಥಿತವಾಗಿರತಕ್ಕಂಥ ನಾಯಕರು ನಮ್ಮನ್ನು ಆಳಬೇಕಾಗಿದೆ. ಅದಕ್ಕೆ ಕೆಟಗಿರಿ ಏನಿಟ್ಟಿದ್ರು ವ್ಯಸನ ಮುಕ್ತವಾಗಿರತಕ್ಕಂಥ ನಾಯಕನಿರಬೇಕು, ತ್ಯಾಗಿ ಇರಬೇಕು, ಜ್ಞಾನಿ ಇರಬೇಕು, ಪರಿಶುದ್ಧ ಮನಸ್ಕನಾಗಿರಬೇಕು, ಸೇವಾ ಮನೋವೃತ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇದ್ದಾಗ ಮಾತ್ರ ಬಡವರ ವೇದನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಕಷ್ಟ ಕಾರ್ಮಿಕರ ವೇದನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆವಾಗ ಮಾತ್ರ ಆ ದೇಶ ಸುವ್ಯವಸ್ಥಿತ ಇರಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸುಖಸ್ಯ ಮೂಲಂ ಧರ್ಮ, ಧರ್ಮ ಮೂಲಂ ಅರ್ಥ, ಅರ್ಥ ಮೂಲಂ ರಾಜ್ಯ, ರಾಜ್ಯ ಮೂಲಂ ಇಂದ್ರಿಯ ಜಯ ಅನ್ನತಕ್ಕಂಥ ಮಾತನ್ನು ಚಾಣಕ್ಯ ಹೇಳ್ತಾನೆ. ಇಷ್ಟು ಆಗಬೇಕಾಗಿದ್ರೆ ಮುಂದೆ ಏನಾಗಬೇಕು ಅಂದ್ರೆ ರಾಜ್ಯನ ಹತ್ತಿರ ಇಂದ್ರಿಯ ಜಯ, ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಬರಬೇಕಾಗಿದ್ದಿರ್ತದ. ಅದಕ್ಕೆ ಇಂದ್ರಿಯ ನಿಗ್ರಹ ಶಕ್ತಿ ಇದ್ದಿಲ್ಲ ಅಂತಂದರೆ, ಮನೆ ನಿರ್ವಹಣೆ ಮಾಡತಕ್ಕಂಥ ವ್ಯಕ್ತಿನೇ ವ್ಯಸನದ ವ್ಯಕ್ತಿ ಇದ್ದ ಅಂತಂದರೆ ಆ ಮನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಆ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಆ ವ್ಯವಹಾರ ಉಳಿಲಿಕ್ಕೆ ಸಾಧ್ಯವಿರುವುದಿಲ್ಲ. ಅದಕ್ಕಾಗಿ ಅವನು ವ್ಯವಸ್ಥಿತವಾಗಿರಬೇಕಾಗಿದ್ದರೆ ಅವನು ಇಂದ್ರಿಯ ನಿಗ್ರಹ ಅವನ ಹತ್ರ ಮನಸ್ಸಿನ ಸ್ಥಿತಿ ಇರಬೇಕು. ಅಂತಹ ಮನಸ್ಸಿನ ಸ್ಥಿತಿ ಇರಬೇಕಾಗಿದ್ರೆ ಅದು ಧರ್ಮದಿಂದಲೇ ಸಾಧ್ಯ ಅನ್ನತಕ್ಕಂಥದ್ದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ನಾಳೆ ದಿವಸ ನಾವು ನೀವೆಲ್ಲರೂ ಕೂಡ ಅಂತಹ ಒಂದು ಸುಂದರ ಮನಸ್ಸಿಗಾಗಿ ಒಂದು ಚಿಂತನೆ ಮಾಡೋಣ. ಇಂದ್ರಿಯ ನಿಗ್ರಹವನ್ನು ನಾವು ಯಾವ ರೀತಿ ಮಾಡಬಹುದು, ಯಾವ ರೀತಿ ನಾವು ಮಾಡಬೇಕು ಅನ್ನತಕ್ಕಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಅಂತಹ ಒಂದು ಮನಸ್ಸಿಗೆ ನಾವು ನೀವೆಲ್ಲರೂ ಕೂಡಿ ಚಿಂತನೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿರಂತರವಾಗಿ 4 ದಿವಸಗಳಿಂದ ತಾವೆಲ್ಲರೂ 3 ದಿವಸಗಳಿಂದ ನಿರಂತರವಾಗಿ ಚಿಂತನೆಗಳು ಸಾಗಿ ಇವತ್ತು 4ನೇ ದಿವಸದಲ್ಲಿ ನಾವು ನೀವು ಹೆಜ್ಜೆ ಇಟ್ಟಿದ್ವಿ. ಇದೇ ರೀತಿ ಒಂದು ಚಿಂತನೆಯನ್ನು, ಧರ್ಮ ಚಿಂತನೆಯನ್ನು ಮುಂದೆ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಓಂ ಶಾಂತಿ ಶಾಂತಿ ಶಾಂತಿ.